ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಅಖಾಡ ಈಗ ಮತ್ತಷ್ಟು ರಂಗೇರ್ತಾ ಇದೆ. ಕಾರಣ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಎಂಟ್ರಿ. ಈಗ ದಿಢೀರ್ ಅಂತ ಅವರು ಎಂಟ್ರಿ ಕೊಡುವ ಮೂಲಕ ಸಂಚಲನವನ್ನು ಮೂಡಿಸಿದ್ದಾರೆ. ಅತ್ತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಂದ್ರ ಸರ್ಕಾರದ ವಿರುದ್ಧ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಕೈಪಡೆ ಯುದ್ಧವನ್ನೇ ಸಾರಿದೆ. ದಾವಣಗೆರೆಯಲ್ಲಿ ಇಂದು ನಡೆದ ಹೈಡ್ರಾಮಾಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಳೆದ ಕೆಲವು ದಿನಗಳಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಮುನಿಸಿಕೊಂಡಿದ್ದ ಸಚಿವ ಜಮೀರ್ ಅಹಮದ್ ಕೊನೆಗೂ ಉಪಕದನ ಅಖಾಡಕ್ಕೆ ಧುಮುಕಿದ್ದಾರೆ. ಸಿಎಂ ಡಿಸಿಎಂ ಪ್ರಚಾರ ನಡೆಸಿದ್ರು ಅಂತರ ಕಾಯ್ದುಕೊಂಡಿದ್ದ ಜಮೀರ್ ಭಾನುವಾರ ಮಧ್ಯಾಹ್ನ ದಿಢೀರ್ ಅಂತ ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಆಗಮಿಸಿದ ಜಮೀರ್ಗೆ ಕಾರ್ಯಕರ್ತರು ಶೇರ್ ಶೇರ್ ಎಂಬ ಘೋಷಣೆಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿದರು. ಈ ವೇಳೆ ಮಾತನಾಡಿದ ಜಮೀರ್, ನನಗೆ ಯಾವುದೇ ಮುನಿಸಿಲ್ಲ, ಸಿಎಂ ಸೂಚನೆ ಮೇರೆಗೆ ಪ್ರಚಾರಕ್ಕೆ ಬಂದಿದ್ದೇನೆ ಅಂದರು. ದಾವಣಗೆರೆಗೆ ಬರುವ ಮುನ್ನ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜಮೀರ್ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ನೀಡಿದರು. ಮುನ್ನಿಸಿಕೊಂಡಿದ್ರೆ ನಾನು ಪ್ರಚಾರಕ್ಕೆ ಬರ್ತಿದ್ದೆ, ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದ ಕಾರಣ ಬರಲು ಸಾಧ್ಯವಾಗಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಾನು ಯಾವಾಗ ಬಂದರೂ ಅಭಿಮಾನಿಗಳು ಸೇರ್ತಾರೆ, ಇದೇನು ಶಕ್ತಿ ಪ್ರದರ್ಶನವಲ್ಲ ಎಂದು ಮಾರ್ಮಿಕವಾಗಿ ಉತ್ತರಿಸಿದರು. ಇದು ಮೊದಲೇ ಬರೀ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ಹಿಂಗೆ ತಾನೆ ನಂದು? ಇಲ್ಲ, ನಾನು ಎಷ್ಟು ಸತಿ ಹುಬ್ಳಿಗೆ ಬಂದಿದ್ದೀನಿ, ತಾವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ? ಯಾವಾಗ ಬಂದ್ರು ನನ್ನ ಅಭಿಮಾನಿಗಳು ಬರುತ್ತೆ. ಇತ್ತ ದಾವಣಗೆರೆಯಲ್ಲಿ ಜಮೀರ್ ಅಬರಿಸುತ್ತಿದ್ರೆ, ಅತ್ತ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಮೋದಿ ಸರ್ಕಾರ ಕನ್ನಡಿಗರ ವಿರೋಧಿ ಎಂದು ಕಿಡಿಕಾರಿದ ಅವರು ರಾಜ್ಯಕ್ಕೆ ಬರಬೇಕಿದ್ದ 50,718 ಕೋಟಿ ರೂಪಾಯಿ ಅನುದಾನವನ್ನ ಕೇಂದ್ರ ತಡೆ ಹಿಡಿದಿದೆ ಎಂದು ಆರೋಪಿಸಿದರು. ಅಪ್ಪರ್ ಭದ್ರಾ, ಕಳಸಾ ಬಂಡೂರಿ ಮತ್ತು ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಗಳಿಗೆ ಕೇಂದ್ರ ಹಣ ನೀಡದೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡ್ತಾ ಇದೆ ಎಂದು ಬಿಗ್ ಬಾಂಬ್ ಸಿಡಿಸಿದರು. ರಿಂಗ್ ರೋಡ್ ಆಫ್ ಬ್ಯಾಂಗಲೂರು is 11,495 crores. Non-release of budgetary announcement of 2023 for the Upper Bhadra project is 5,300 crores. Denial of share in centrally sponsored schemes other than Jal Jeevan Mission is 4,195 crore. Shortfall in drought relief in the year 2023, we demanded 18,172 crore. We only got 3,454 crore. So the denial is 15,718 crores. ಒಟ್ಟಿನಲ್ಲಿ ಜಮೀರ್ ಅಹಮದ್ ಅವರ ಎಂಟ್ರಿ ಮತ್ತು ಕೇಂದ್ರದ ವಿರುದ್ಧ ಸುರ್ಜೇವಾಲಾ ಅವರ ಗಂಭೀರ ಆರೋಪಗಳು ಉಪಚುನಾವಣೆಯ ಕಣವನ್ನ ಮತ್ತಷ್ಟು ಕಾವೇರಿಸಿವೆ. ಈ ಕೈಸ್ಫೋಟಕ್ಕೆ ಬಿಜೆಪಿ ಹೇಗೆ ಉತ್ತರ ನೀಡಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.